ಬೆಳಗ್ಗೆ ಎದ್ದ ತಕ್ಷಣ ನಂದು ರುಟೀನ್ ವೆಯ್ಟ್ ಲಾಸ್ ರುಟೀನ್ ಮಾಡಿಕೊಂಡು ಮಗನಿಗೆ ಸ್ಕೂಲಿಗೆ ಕಳಿಸಿ ಆನಂತರ ಸ್ನಾನ ಮಾಡಿಕೊಂಡು ಅಡುಗೆಗೆ ಮತ್ತು ಟಿಫಿನಿಗೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ಟಿಫಿನ್ ನಂದು ಲೇಟ್ ಆಯ್ತು. ಆನಂತರ ಮಧ್ಯಾಹ್ನ ಏನೂ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಮನೆಗೆ ಗೆಸ್ಟ್ ಬಂದಿದ್ರು. ಸೊ ಹಾಗಾಗಿ ಅವ್ರದ್ದು ಊಟ ಅಡುಗೆ ಅಂತ ಹೇಳಿ ಮಧ್ಯಾಹ್ನ ಏನೂ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಏನೂ ಇರೋಲ್ಲ, ನಾರ್ಮಲ್ ಬೆಳಗಿನ ಅಡುಗೆ ಆಗ್ಬಿಟ್ಟಿರ್ತೈತಿ. ಸೊ ಮಧ್ಯಾಹ್ನ ಏನೂ ಇರೋಲ್ಲ. ಆನಂತರ ಸಾಯಂಕಾಲ ಒಂದಿಷ್ಟು ಹೂವು ಹರ್ಕೊಂಡೆ. ಸ್ವಲ್ಪ 5 ಗಂಟೆಗೆ ಹಂಗೆ ಹೂವು ಮೊಗ್ಗ ಕಟ್ಟಿದರೆ ಚೆಂದ ಆಗ್ತಾವೆ. ಹಾಗಾಗಿ ಒಂದು ಹೂವು ಹರ್ಕೊಂಡು ಆನಂತರ ಕಸ ಅದೆಲ್ಲ ಹೊಡ್ಕೊಂಡು ಸಾಯಂಕಾಲದೆಲ್ಲ ಕೆಲಸ ಮಾಡಿಕೊಂಡು ಆಮೇಲೆ ಇವತ್ತೊಂದಿಷ್ಟು ಹಾಸಿಗೆ ಒಗೆದು ಹಾಕಿದ್ದೆ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಭಾಳ ಹೊಲಸಾಗಿದ್ದು, ಭಾಳ ದಿನ ಆಗಿತ್ತು, ಒಂದು 15 ದಿನ ಆಗಿತ್ತು ವಾಶ್ ಮಾಡಲಾರ್ದ. ಸೊ ಹಾಗಾಗಿ ಅವನಷ್ಟು ವಾಶ್ ಮಾಡಿದೆ. ಆಮೇಲೆ ಅಕ್ಕ ಮತ್ತು ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡತ್ತಿದ್ದೆ. ಹಂಗೆ ಹೂ ಕೊಟ್ಕೊಂತನ ಅವ್ರ ಜೊತೆ ಮಾತಾಡಿದೆ. ಆ ನಂತರ ಮಗನಿಗೆ ಒಂದಿಷ್ಟು ಸಾಯಂಕಾಲ ಮಧ್ಯಾಹ್ನ ಮಲ್ಕೊಂಡಿದ್ದವ, ಸಾಯಂಕಾಲ 5:15 ಎದ್ದ. ಅವನಿಗೆ ಒಂದಿಷ್ಟು ಹೋಮ್ವರ್ಕ್ ಮಾಡಿಸಿ ವಾಶ್ ಮಾಡಿರೋ ಹಾಸಿಗೆನೆಲ್ಲ ಸೆಟಲ್ ಮಾಡಿ ಇಡತ್ತಿದ್ದೆ. ಸೊ ಬೆಡ್ ರೆಡಿ ಮಾಡಬೇಕೀಗ. ಇದು ನನ್ನ ಫೇವ್ರೇಟ್ ಬೆಡ್ಶೀಟ್ ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಮ್ ಹಾಕ್ತೀನಿ ನಾನು ಈ ಬೆಡ್ಶೀಟ್. ವಾಶ್ ಮಾಡಿ ನೆಕ್ಸ್ಟ್ ಅದೇ ಹಾಕ್ಬಿಡ್ತೀನಿ, ಅದು ಇಷ್ಟ ನನಗೆ. ಹಾಗಾಗಿ ಇವತ್ತಿನ ನನ್ನ ಮಾರ್ನಿಂಗಿಂದ ಈವ್ನಿಂಗ್ ತನಕ ರುಟೀನ್ ಶೇರ್ ಮಾಡೀನಿ. ಸೊ ಹೆಂಗೆ ಅನ್ನಿಸ್ತು ನಿಮಗೆ? ಇವತ್ತು ಇಷ್ಟ ಆಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲ, ಈಗ ಆಲ್ರೆಡಿ 8:30 ಆಗೈತಿ. ಇಲ್ಲಿ ತನಕ ನಂದು ಬೆಳಗ್ಗೆಯಿಂದ ಹಿಡ್ಕೊಂಡು ಇಲ್ಲಿ ತನಕ ಏನೇನು ಆಗ್ತೈತಿ ಅಂತ ಹೇಳಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ. ಇದಕ್ಕೂ ಮುಂಚೆ ಅಂದರೆ ಮಾರ್ನಿಂಗ್ 5:30 ಇಂದ ಹಿಡ್ಕೊಂಡು 6:30 ಮಟ ನಾನು ನನ್ನ ಸೆಲ್ಫ್ ಕೇರ್ ಮಾಡ್ಕೊತೀನಿ. ಐ ಮೀನ್ ಎಕ್ಸರ್ಸೈಸ್ ಮಾಡ್ಕೊತೀನಿ ಮತ್ತು ನಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿನಲ್ಲ ಈಗ. ಸೊ ಆ ಮೂಮೆಂಟ್ ಇರ್ತೈತಿ, ಅದು ಆಲ್ರೆಡಿ ಶೇರ್ ಮಾಡೀನಿ ಅಂತ ಹೇಳಿ ಅದನ್ನೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇನ್ನೊಂದು, ನನ್ನ ಮಗನ ಸ್ಕೂಲಿಗೆ ಕಳ್ಸೋದು ಹರಿಬರಿ ಒಳಗೆ ಅದಂತರೂ ವೀಡಿಯೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ನನಗೆ ಪುರ್ಸೊತ್ತಿರಂಗಿಲ್ಲ. ಯಾಕಂದ್ರೆ ಅವ ಮಾತು ಕೇಳಂಗಿಲ್ಲ. ಅವನಿಗೆ ಎಬ್ಸಿ ಹಠ ಮಾಡ್ತಾನೆ. ಅವನಿಗೆ ಎಬ್ಸಿ ಸ್ಕೂಲಿಗೆ ಅದು ಕಳಿಸೋದು ಭಾಳ ಹೆಕ್ಟಿಕ್ ಆಗ್ತೈತಿ. ಹಾಗಾಗಿ ಆ ಮೂಮೆಂಟ್ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಇಷ್ಟನೇ ಪಡೋಂಗಿಲ್ಲ. ಅವ ಸ್ಕೂಲಿಗೆ ಹೋದ ತಕ್ಷಣ ನಾನು ಸ್ನಾನ ಮಾಡಿ ಅಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ನಾನು ಏನೇನೆಲ್ಲ ಆಗ್ತೈತಿ ನಂದು ಇಡೀ ದಿನ ಅಂಥೇಳಿ ಇವತ್ತು ಶೇರ್ ಮಾಡೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಡೀ ದಿನ ಒಂದೇ ಥರ ಇರಂಗಿಲ್ಲ ನಂದು. ಒಂದೊಂದು ದಿನ ಒಂದೊಂದು ಥರ ಆಗಿರ್ತೈತಿ. ಫಿಕ್ಸ್ ಆಗಿ ಒಂದು ರುಟೀನ್ ಅಂತ ಹೇಳಿ ಇಲ್ಲ. ಒಂದಿನ ಚಲೋ ಇರ್ತೈತಿ, ಒಂದಿನ ಹೆಕ್ಟಿಕ್ ಇರ್ತೈತಿ, ಒಂದಿನ ಪೀಸ್ಫುಲ್, ಒಂದಿನ ಆರಾಮ್ ನಾರ್ಮಲ್, ಈ ಥರ ಹಾಗೆ ಮಿಕ್ಸ್ಡ್ ಎಮೋಷನ್ಸ್ ಅಂತಾರಲ್ಲ ಆ ಥರ ಆಗಿರ್ತೈತಿ. ಯಾಕಂದ್ರೆ ಒಂದು ಫಿಕ್ಸ್ ರೂಟೀನ್ ಇಡಕ್ಕೆ ಸಾಧ್ಯ ಯಾಕಿಲ್ಲ ಅಂದ್ರೆ, ಸಣ್ಣ ಮಕ್ಕಳದವ ಅವ್ರಿಗೆ ಒಂದೊಂದು ಸಲ ಒಂದೊಂದು ಥರ ಕ್ರೇವಿಂಗ್ಸ್, ಒಂದೊಂದು ದಿನ ಒಂದೊಂದು ಥರ ಹಠ. ಹಾಗಾಗಿ ಅವ್ರ ಸಲುವಾಗಿ ಯಾವುದೂ ನಂದು ಎಕ್ಸಾಕ್ಟಾಗಿ ಒಂದು ಶೆಡ್ಯೂಲ್ ಇಲ್ಲ, ಒಂದು ರೂಟೀನ್ ಇಲ್ಲ. ಸೊ ಡೈಲಿ ಹೆಂಗೆ ಬರ್ತೈತಿ ಹಂಗೆ ಹೋಗ್ತೀನಿ ಅಂತ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ನಿಮಗೆ ಹೆಂಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.